ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ವೋಟಿಂಗ್ ಫೋಲ್ನ ಆನ್ ಮಾಡ್ದೇನೆ ಎಲಿಮಿನೇಷನ್ ಪ್ರಕ್ರಿಯೆ ಆಗುತ್ತೆ. ಅದು ಕೂಡ ಅಚ್ಚರಿ ಎನ್ನುವಂತಹ ರೀತಿಯಲ್ಲಿ. ಹೌದು, ಎಲಿಮಿನೇಷನ್ ಅಂತೂ 100% ಈ ವಾರ ಆಗೇ ಆಗುತ್ತೆ. ಯಾಕೆಂದರೆ ಇನ್ನೂ ಕೂಡ ಜಾಸ್ತಿ ಟೈಮ್ ಉಳಿದಿಲ್ಲ, ಹಾಗಾಗಿ ಹೋಗಲೇಬೇಕಾಗಿರುತ್ತೆ. ಹಾಗಿದ್ರೆ ಹೋಗುವಂಥ ಸ್ಪರ್ಧಿಗಳು ಯಾರು, ಬನ್ನಿ ನೋಡ್ತಾ ಹೋಗೋಣ. ಜಾಹ್ನವಿ ಅವರು ಯಾವ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ರು ಅವತ್ತು ಸುದೀಪ್ ಸರ್ ಒಂದು ಮಾತನ್ನು ಹೇಳಿದರು. ಆ್ಯಕ್ಚುಲಿ ಒಂದು ಟ್ವಿಸ್ಟ್ ಇದೆ ಇಲ್ಲಿ ಅಂತ ಹೇಳಿ. ಆ ಟ್ವಿಸ್ಟ್ ಏನಪ್ಪ ಅಂತ ಈ ಒಂದು ವೀಕೆಂಡಲ್ಲಿ ಗೊತ್ತಾಗುತ್ತೆ. ಒಳಗಡೆ ಇರುವಂತಹ ಚೈತ್ರ ಮತ್ತು ರಜತ್ ಅವರು ನಿಜವಾಗ್ಲೂ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಅಥವಾ ಮನೆಯ ಒಳಗಡೆ ಇರುವಂತಹ ಸ್ಪರ್ಧಿಗಳನ್ನು ಡಿವೈಡ್ ಮಾಡಬೇಕು, ಹೊಡಿಬೇಕು ಅಂತ ಅಂದ್ಕೊಂಡು ಬಂದಂತಹ ಕೇವಲ 2 ವಾರದ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಮೂಡುತ್ತಿರುವಂತಹ ಪ್ರಶ್ನೆ. ಇವರಿಬ್ಬರಲ್ಲಿ ಒಬ್ಬ ಸ್ಪರ್ಧಿ ನಾಳೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತಹ ಚಾನ್ಸಸ್ ಇದೆ. ಆಬ್ವಿಯಸ್ಲಿ ಆ ಒಂದು ಸ್ಪರ್ಧಿ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ನಾಳೆ ಅಂದರೆ ಈ ವಾರದ ಎಂಡಿಗೆ ಹೋಗ್ತಾರೆ ಬಿಗ್ ಬಾಸ್ ಮನೆಯಿಂದ. ಇದೇ ಒಂದು ಟ್ವಿಸ್ಟ್ ಆಗಿರುತ್ತೆ. ಅಥವಾ ಇನ್ನೂ ಕೂಡ ದೊಡ್ಡ ರೀತಿಯಲ್ಲಿ ಹೇಳಬೇಕು ಅಂದರೆ ಇಬ್ಬರು ಕೂಡ ಹೊರಗಡೆ ಹೋದರೂ ಕೂಡ ಆಶ್ಚರ್ಯ ಇಲ್ಲ. ನನ್ನ ಪ್ರಕಾರ ರಜತ್ ಅವರು ಉಳ್ಕೊಳ್ತಾರೆ, ಹಾಗೆ ಚೈತ್ರ ಅವರು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಗಮನಿಸಿರಬಹುದು, ಅವರು ಇಬ್ಬರು ಕೂಡ ಬಂದಾಗಿನಿಂದ ಅಷ್ಟೇನು ಹೈಪರ್ ಆ್ಯಕ್ಟಿವ್ ಆಗಿಲ್ಲ. ಯಾಕೆಂದರೆ ವೈಲ್ಡ್ ಕಾರ್ಡಲ್ಲಿ ಬಂದಿರುವಂಥ ಸ್ಪರ್ಧಿಗಳು ತುಂಬಾ ಹೈಪರ್ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. ಯಾಕೆಂದರೆ ಆಲ್ರೆಡಿ ಇರುವಂಥ ಸ್ಪರ್ಧಿಗಳು ಒಂದು ಹೈಪ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಹೊರಗಡೆ ಒಂದು ಅವರದ್ದೇ ಆದೊಂದು ಫ್ಯಾನ್ ಬೇಸ್ ಇದೆ. ಆದರೆ ಇವಾಗ ಒಳಗಡೆ ಬಂದಿರುವಂಥ ಸ್ಪರ್ಧಿಗಳಿಗೆ ಅದು ಕಷ್ಟ ಆಗುತ್ತೆ. ಹಾಗಾಗಿ ಅವರು ಇನ್ನೂ ಕೂಡ ತುಂಬ ಚೆನ್ನಾಗಿ ಅದ್ಭುತವಾಗಿ ಆಟ ಆಡಬೇಕಾಗುತ್ತೆ. ಆ ರೀತಿಯಾದಂತಹ ಆಟವನ್ನು ಇಬ್ಬರು ಕೂಡ ತೋರಿಸ್ತಾ ಇಲ್ಲ. ಹಾಗಾಗಿನೇ ನಿಜವಾಗ್ಲೂ ಇವರಿಬ್ಬರು ಸ್ಪರ್ಧಿಗಳು ಕೂಡ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಅಥವಾ ಅಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇರಬೇಕಾದ್ರೇ ಈ ಒಂದು ಅಪ್ಡೇಟ್ ಬರ್ತಾ ಇರುವಂಥದ್ದು. ಈ ಒಂದು ವೀಕೆಂಡ್ನಲ್ಲಿ ಈ ಇಬ್ಬರು ಸ್ಪರ್ಧಿಗಳು ಬೇಕಿದ್ದರೂ ಹೋಗ್ಬೋದು, ಅಥವಾ ಇವರಿಬ್ಬರಲ್ಲಿ ಒಬ್ಬ ಸ್ಪರ್ಧಿ ಬೇಕಾದರೂ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು. ಯಾಕೆ ಅಂದರೆ ಇದು ಸೀಸನ್ 12 ತುಂಬಾ ವಿಶೇಷವಾಗಿರುತ್ತೆ. ಇಲ್ಲಿ ಯಾವ ಸ್ಪರ್ಧಿ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಬಾರಿಯ ಬಿಗ್ ಬಾಸ್ ಕೇವಲ 130 ದಿನ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. 150 ಡೇಸ್ ತನಕ ಕೂಡ ಹೋಗುವಂತಹ ಸಾಧ್ಯತೆಗಳು ಇದ್ದಾವೆ. ಯಾಕೆಂದರೆ ಹೊರಗಡೆ ತುಂಬಾ ಒಳ್ಳೆಯ TRP ಸಿಗ್ತಾ ಇದೆ. ಇದೇ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ ಕಲರ್ಸ್ ಕನ್ನಡ ನಂಬರ್ 1ಗೆ ಬಂದಿರುವಂಥದ್ದು. ಬಿಗ್ ಬಾಸ್ನ ಒಂದು ಇತಿಹಾಸದಲ್ಲಿ ಅತಿ ಹೆಚ್ಚು TRPಗಳನ್ನ ಪಡ್ಕೊಂಡಿರುವಂತಹ ಒಂದು ಸೀಸನ್ ಇದು. ಹಾಗಾಗಿನೇ ಅದನ್ನು ಸ್ವಲ್ಪ ಟೈಮ್ ಜಾಸ್ತಿ ಕ್ಯಾರಿ ಮಾಡುವಂತಹ ಚಾನ್ಸಸ್ಗಳು ಇರುವ ಕಾರಣ 150 ಡೇಸ್ ತನಕ ಬಿಗ್ ಬಾಸ್ ಸೀಸನ್ 12 ಹೋಗುವಂತಹ ಚಾನ್ಸಸ್ ಇದೆ. ಯಾಕೆಂದರೆ ಇದು ಸೀಸನ್ 12 ತುಂಬಾ ಡಿಫ್ರೆಂಟು, ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಕಾದು ನೋಡಬೇಕು ರಜತ್ ಮತ್ತು ಚೈತ್ರ ಇವರಿಬ್ಬರಲ್ಲಿ ಯಾವ ಸ್ಪರ್ಧಿ ಬಿಗ್ ಬಾಸ್ನಿಂದ ಈ ಒಂದು ವೀಕ್ನಲ್ಲಿ ಹೊರಗಡೆ ಹೋಗ್ತಾರೆ ಅಂತ ಹೇಳಿ, ಅಥವಾ ಎಲಿಮಿನೇಷನ್ನೇ ಇರೋದಿಲ್ವೋ ಅದು ಕೂಡ ಗೊತ್ತಿಲ್ಲ. ಹೊರಗಡೆ ತುಂಬ ಚರ್ಚೆ ಆಗ್ತಿರುವಂಥದ್ದು ಇವರಿಬ್ಬರಲ್ಲಿ ಒಬ್ಬರು ಹೋಗ್ತಾರೆ. ಸುದೀಪ್ ಸರ್ ಹೇಳಿರುವಂತಹ ಆ ಒಂದು ಟ್ವಿಸ್ಟ್ ಇದೇ ಆಗಿರುತ್ತೆ ಅಂತ ಹೇಳಿ ತುಂಬ ಜನ ಹೊರಗಡೆ ಚರ್ಚೆ ಮಾಡ್ತಾ ಇರುವಂಥ ಕಾರಣ ನನಗೂ ಕೂಡ ಅದು ಹೌದು ಅಂತ ಅನ್ನಿಸ್ತು. ಹಾಗಾಗಿನೇ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಹೇಳಿದ ಮಾತ್ರಕ್ಕೆ ಹೊರಗಡೆ ಹೋಗೇ ಬಿಡ್ತಾರೆ ಅಂತ ಹೇಳಿ ಅಲ್ಲ, ಹೊರಗಡೆ ಚರ್ಚೆ ಆಗ್ತಿರುವಂಥ ಬಿಸಿ ಸುದ್ದಿ. ಹಾಗಾಗಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡಬೇಕು ಅಂತ ಅಂದ್ಕೊಂಡು ಅಪ್ಡೇಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಶುಭ